ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ, ತುಂಬ ಜನದು ಗ್ಯಾಸ್ ಪ್ರಾಬ್ಲಮ್ ಬರ್ತಾ ಇತ್ತು. ಗಾಡಿ ಸೆಂಟ್ರಲ್ ಆಫ್ ಆಗೋದು, ಸ್ಟಾರ್ಟಿಂಗ್ ಟ್ರಬಲ್ ಆಗೋದು, ಮತ್ತು ಬುರ್ಬುರ್ ಅನ್ನೋದು, ಆ ಥರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಂದಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಿಂದಾಸ್ ಬ್ಯೂರೋ ಅಂದ್ಬಿಟ್ಟು ಅದರಲ್ಲಿದೆ, ಅದರಲ್ಲಿ ಹೋಗಿ ನೋಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ನಿಮಗೆ ನನ್ನ ಹೈಲೈಟ್ಸಲ್ಲಿ ಸಿಗುತ್ತೆ, ಬಿಂದಾಸ್ ಬ್ಯೂರೋ ಅಂದ್ಬಿಟ್ಟು. ಆ ಹೈಲೈಟ್ಸ್ನ ಕ್ಲಿಕ್ ಮಾಡಿ, ಆಮೇಲೆ ಆ ಲಿಂಕ್ನ ಕ್ಲಿಕ್ ಮಾಡಿ, ಅದು ಯೂಟ್ಯೂಬ್ಗೆ ಕರ್ಕೊಂಡು ಹೋಗುತ್ತೆ. ಫೇಸ್ಬುಕ್ಕಲ್ಲೂ ಹಾಕಿದ್ದೀನಿ, ಫೇಸ್ಬುಕ್ ಪೇಜಲ್ಲೂ ಹಾಕಿದ್ದೀನಿ. ಫೇಸ್ಬುಕ್ಕಲ್ಲಿ ಬಂದ್ಬಿಟ್ಟು ಬೀರ್ ಸಿಂಗ್ KF ಅಂತ ಹಾಕಿದ್ದೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ನಂದು ಇದು ಬಂದ್ಬಿಟ್ಟು ID ಬಂದ್ಬಿಟ್ಟು ಹೆಡ್ಯಾಕ್ ಫುಲ್ಲು ನೋಡಿ. ಇದು ತುಂಬ ಯೂಸ್ ಆಗುತ್ತೆ. ಪಾಪ ನಮ್ಮ ಸುರೇಶ್ ಅವರೇ ಫುಲ್ಲು ಹೇಳ್ಕೊಟ್ಟಿದ್ದು ನನಗೆ, ಯಾಕಂದರೆ ಈ ಥರ ಪ್ರಾಬ್ಲಮ್ಮು ತುಂಬ ಜನಕ್ಕೆ ಆಗಿದೆ, ನಮ್ಮ ಇದರಲ್ಲಿ ಈ ಥರ ಬರುತ್ತೆ ಅಂತ ಹೇಳಿದ್ರು. ಆ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಇದು ಗ್ಯಾಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇಲ್ಲ. ನೋಡು ಬ್ರೋ ಏನಾಗಿದೆ ಅಂತ. ಆನ್ ಮಾಡಿ ಸಾಕಾಯ್ತು, ಸ್ಟಾರ್ಟ್ ಆಗ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಅಂತ ಹೇಳಿ. ಈ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತಾ ಇದೆ. ಸುಮಾರು ದಿವಸದಿಂದ ಆಗ್ತಾ ಇದೆ ಬ್ರೋ, ಸ್ಟಾರ್ಟ್ ಆಗ್ತಾ ಇಲ್ಲ. ಚೆಕ್ ಮಾಡಿ ನೋಡಿ ಬ್ರೋ, ಅದು ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನನಗೆಲ್ಲ ಸುಮಾರು ಜನಕ್ಕೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಸರಿ ಬನ್ನಿ ಬ್ರೋ, ತೋರಿಸಿ ಬ್ರೋ. ಇದು ಹೆವಿ ಪ್ರಾಬ್ಲಮ್ ಆಗ್ತಾ ಇದೆ ಬ್ರೋ. ಪ್ರಾಬ್ಲಮ್ ಇದೆ, ತುಂಬಾ ದಿವಸದಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಅವಾಗ ಈ ತರ ಆಗ್ತಾನೆ ಇರುತ್ತೆ. CNG ಸ್ಟಾರ್ಟ್ ಆಗಲ್ಲ, ಏನ್ ಮಾಡ್ಬೇಕು? ಹೌದು, CNG ಸ್ಟಾರ್ಟ್ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ನೋಡ್ಬೇಕಾಗಿರೋದು ಪ್ಲಗ್ ಕರೆಂಟ್ ಕರೆಕ್ಟ್ ಹೋಗ್ತಾ ಇದೆಯಾ ಅಂತ. ಓಕೆ, ನೆಕ್ಸ್ಟ್ ಏನ್ ನೋಡ್ಬೇಕಾಗಿರೋದು ಇದು ಗ್ಯಾಸ್ ಫಿಲ್ಟರ್. ಓಕೆ ಓಕೆ ಓಕೆ. ಇದು CNG ಗ್ಯಾಸ್ ಫಿಲ್ಟರ್. ಇದು ಏನಾಗುತ್ತೆ ಅಂದ್ರೆ ಇಲ್ಲಿ ಬಂದು ಲಿಕ್ವಿಡ್ ತುಂಬ್ಕೊಂಡ್ಬಿಡತ್ತೆ. ಎಲ್ಲೆಲ್ಲ ಬ್ರೋ ಇರು ಬ್ರೋ, ಎಲ್ಲೆಲ್ಲ ಇದು ಇಲ್ಲಿ ಇದು CNG ಗ್ಯಾಸ್ ಫಿಲ್ಟರ್ ಅಂತಾರೆ, ಹೊರಗಡೆ ಬರೋದು. ಓಕೆ ಓಕೆ ಬ್ರೋ. ಆ ಫಿಲ್ಟರ್ ನೀವು 30,000ಗೆ ಇಲ್ಲ 25,000ಗೆ ಚೇಂಜ್ ಮಾಡ್ಬಿಟ್ರೆ ಇನ್ನೂ ನಿಮಗೆ ಬೆಸ್ಟ್. 30,000ಗೆ ಚೇಂಜ್ ಮಾಡಿಬಿಡ್ರಿ. ಅದು ಹಂಗೂ ಇಷ್ಟು ಚೇಂಜ್ ಮಾಡಿ ನಮಗೆ ಸ್ಟಾರ್ಟ್ ಆಗ್ತಾ ಇಲ್ಲ, ತುಂಬಾ ಹಿಂಸೆ ಕೊಡ್ತದೆ ಅಂದ್ರೆ ಇಲ್ಲಿ ಬನ್ನಿ. ಇದು ಇಂಜೆಕ್ಟ್ರು, ಇದು ಗ್ಯಾಸ್ನ ಸಪ್ಲೈ ಮಾಡೋದು. ಇಲ್ಲಿ ನೋಡಿ, ಇದು ಗ್ಯಾಸ್ ಸಪ್ಲೈ ಮಾಡೋದು, ಇಂಜೆಕ್ಟರ್ ಅಂತಾರೆ ಈ ಹೆಸರು. ಇದನ್ನ ಕ್ಲೀನ್ ಮಾಡಿ ಹಾಕ್ಬೇಕು. ಕ್ಲೀನ್ ಮಾಡಿ ಹೆಂಗೆ ಹಾಕ್ಬೇಕಾದ್ರೆ ಪೆಟ್ರೋಲ್ ಅಲ್ಲಿ ಕ್ಲೀನ್ ಮಾಡಿ ಹಾಕ್ಬೇಕು. ಅದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಈ ಸಾಕೆಟ್ ಬರುತ್ತೆ, ಇಲ್ಲೊಂದು ಸಾಕೆಟ್ ಬರುತ್ತೆ. ಸಾಕೆಟ್ನ ಡಿಸ್ಕನೆಕ್ಟ್ ಮಾಡಬೇಕು. ಸಾಕೆಟ್ ಆದ್ಮೇಲೆ ಇಲ್ಲಿ ಒಂದು 2 ಕ್ಲಿಪ್ ಹಾಕಿರ್ತಾರೆ. ಈ 2 ಕ್ಲಿಪ್ಪು ಕಟಿಂಗ್ ಪ್ಲೇಯರಲ್ಲಿ ತೆಗಿಬೋದು. ಕಟಿಂಗ್ ಪ್ಲೇಯರ್ ತೆಗಿಯೋಕೆ ಆಗಿಲ್ಲ ಅಂದ್ರೆ ಜಸ್ಟ್ ಕೈಯಲ್ಲಿ ಹಿಂಗೆ ಸ್ವಲ್ಪ ತೆಗೆದ್ರೆ ಬಂದ್ಬಿಡುತ್ತೆ. ನಿಮ್ಮ ಹತ್ರ ಕಟಿಂಗ್ ಪ್ಲೇಯರ್ ಇಲ್ಲ ಆದರೆ ಹಿಂಗೆ ಎತ್ಕೊಂಡು ಇಲ್ಲೊಂದು ಕ್ಲಿಪ್ ಇರುತ್ತೆ. ಈ ಕ್ಲಿಪ್ನ ಡಿಸ್ಕನೆಕ್ಟ್ ಮಾಡಿ. ಇಂಜೆಕ್ಟರ್ ಬ್ರೋ ಇದು? ಇದು ಇಂಜೆಕ್ಟರ್. ಇದು ಗ್ಯಾಸ್ನ ಸಪ್ಲೈ ಮಾಡೋದು. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಬ್ಲಾಕ್ ಆಗಿದ್ರೆ ನಿಮಗೆ ಸ್ಟಾರ್ಟಿಂಗ್ ಟ್ರಬಲ್ ಬರುತ್ತೆ. ಬಿಚ್ಚುವಾಗ ಹಿಂಗೆ ಸೌಂಡ್ ಬರುತ್ತೆ. ಏನು ಟೆನ್ಷನ್ ತಗೋಬೇಡಿ, ಪೈಪಲ್ಲಿ ಇರೋದು ಗ್ಯಾಸು ಖಾಲಿ ಆಗುತ್ತೆ, ಅದು ಹೋಗೋದು. ಓಕೆ, ಅದೇನ್ ಮಾಡ್ಬೇಕು ಬ್ರೋ ಈಗ? ನೋಡಿ, ಇದು ಇಂಜೆಕ್ಟರ್, ಇದು ಗ್ಯಾಸ್ನ ಸಪ್ಲೈ ಮಾಡೋದು. ಅದು ಹೋದ್ರೆ ಎಷ್ಟಾಗುತ್ತೆ ಇದು? ಇದು ಹೋದ್ರೆ 2,900 ರೂಪಾಯಿ ಬರುತ್ತೆ. ಓಕೆ ಓಕೆ, ಆಯ್ತಾ? ಇದನ್ನ ಕ್ಲೀನ್ ಮಾಡಿ ಹಾಕಿ ನೋಡೋಣ. ಕ್ಲೀನ್ ಮಾಡಿ ಹಾಕಿ ಸಕ್ಸಸ್ ಆದ್ರೇನು ಆಗುತ್ತೆ, ಫೇಲಿಯರ್ ಆದ್ರೇನು ಆಗುತ್ತೆ. ಆದ್ರೂ ಆಗ್ಬೋದು, ಆಗ್ದೇನೂ ಆದ್ರೂ ಹೌದು. ಕ್ಲೀನ್ ಮಾಡಿ ಸಕ್ಸಸ್ ಆಯ್ತು 6 ತಿಂಗಳು 1 ವರ್ಷ ತನಕ ಓಡುತ್ತೆ. ಇಲ್ಲ ಕ್ಲೀನ್ ಮಾಡಿ 1 ಅವರಲ್ಲಿ ಹೋಗ್ಬಿಡುತ್ತೆ. ಕ್ಲೀನ್ ಮಾಡಿ ನೋಡೋಣ. ಸರಿ, ಈಗ ಕ್ಲೀನ್ ಮಾಡ್ಬೇಕಾದ್ರೆ ಪೆಟ್ರೋಲ್ ಹಾಕಿ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡ್ಕೊಬತ್ತೀರಾ ಈಗ? ಒಂದ್ ನಿಮಿಷ ಇರಿ. ಕ್ಲೀನ್ ಮಾಡ್ಬೇಕಾದ್ರೆ ಪೆಟ್ರೋಲ್ ಹಾಕಿ ಕ್ಲೀನ್ ಮಾಡಬೇಕು. ನಿಮ್ಮ ಹತ್ರ ವಾಟರ್ ಕ್ಯಾನ್ ಇದೆಯಾ? ವಾಟರ್ ಕ್ಯಾನ್ ಇದೆ ಬ್ರೋ, ಬೇಕಾ ಬ್ರೋ? ಬೇಕು, ಒಂದ್ ನಿಮಿಷ ತಗೊಳ್ಳಿ ಬ್ರೋ ವಾಟರ್ ಕ್ಯಾನ್. ಓಕೆ, ಈಗ ಏನ್ ಮಾಡ್ಬೇಕಾದ್ರೆ ಇಂಜೆಕ್ಟರ್ ಇಲ್ಲಿ ಬನ್ನಿ. ಈಗ ನೀವು ಪೆಟ್ರೋಲ್ಗೆ ಏನ್ ಮಾಡ್ತೀರ ಅಂದ್ರೆ ಇಲ್ಲಿ ಒಂದು ಪೆಟ್ರೋಲ್ ಪೈಪ್ ಇರುತ್ತೆ. ನಮ್ ಗಾಡಿಯಲ್ಲೇ ಪೆಟ್ರೋಲ್ ಇರುತ್ತೆ, ನಿಮ್ ಗಾಡಿಯಲ್ಲೇ ಪೆಟ್ರೋಲ್ ಇರುತ್ತೆ. ಪೆಟ್ರೋಲ್ನ ತೆಗಿಬೇಕು. ಹೆಂಗ್ ತೆಗಿಬೇಕಂದ್ರೆ ಇಲ್ಲಿ ಒಂದು ಪೈಪ್ ಇರುತ್ತಲ್ಲ, ಪೆಟ್ರೋಲ್ ಪೈಪು, ಇದನ್ನ ಡಿಸ್ಕನೆಕ್ಟ್ ಮಾಡ್ಬೇಕು. ಹಿಂಗೆ ಅದೇನ್ ರಿಸ್ಕ್ ಆಗಲ್ವಾ ಬ್ರೋ? ಏನಿಲ್ಲ, ಏನ್ ರಿಸ್ಕ್ ಇಲ್ಲ. ಇದು ಹಿಂಗಿರುತ್ತೆ. ಜಸ್ಟ್ ಇದು ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಇಲ್ಲಿ ಕೆಳಗೆ ಲಾಕ್ ಇರುತ್ತೆ. ಜಸ್ಟ್ ಪ್ರೆಸ್ ಮಾಡಿ ಎಳೆದ್ರೆ ಬಂದ್ಬಿಡತ್ತೆ. ಈಗ ಏನ್ ಮಾಡ್ಬೇಕಾದ್ರೆ ವಾಟರ್ ಕ್ಯಾನ್ ಕೇಳಿದ್ರಲ್ಲ, ವಾಟರ್ ಕ್ಯಾನ್ ನಾನು ಕೇಳ್ದಲ್ಲ, ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಪೆಟ್ರೋಲ್ ಪೈಪಿಗೆ ಹಿಡ್ಕೊಳ್ಳಿ. ಈಗ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಬ್ಲಾಕ್ ಮಾಡ್ಬೇಕು. ನೀವು ಕೀ ಆನ್ ಮಾಡಿದ್ರೆ ಈಗ ಇಲ್ಲಿಂದ ಗ್ಯಾಸ್ ಆಚೆ ಬರುತ್ತೆ. ಅದಕ್ಕೆ ಒಂದು ಬೆರಳಲ್ಲಿ ಬ್ಲಾಕ್ ಮಾಡ್ಕೊಂಡು ಈಗ ಏನ್ ಮಾಡ್ತೀವಿ, ಕೀ ಆನ್ ಮಾಡಿ ಬೇರೆ ಪೆಟ್ರೋಲ್ ಸ್ವಿಚ್ ಆನ್ ಮಾಡಿ. ಇಲ್ಲಿ ಪೆಟ್ರೋಲ್ ಬರುತ್ತೆ. ಆನ್ ಮಾಡಿ. ನೋಡಿ, ಪೆಟ್ರೋಲ್ ಬರ್ತಾ ಇದೆ. ಓಕೆ, ಕೀ ಆಫ್ ಮಾಡಿನಾ? ಕೀ ಆಫ್ ಮಾಡ್ಬಿಡು. ಓಕೆ, ಈಗ ಏನ್ ಮಾಡ್ತೀವಿ ಅಂದ್ರೆ
ಈ ಪೈಪ್ನ ಮತ್ತೆ ಬಿಚ್ಚಿದ್ರಲ್ಲ ಲಾಕ್ ಮಾಡಬೇಡಿ. ಪೆಟ್ರೋಲ್ ಪೈಪ್ ಲಾಕು. ಪೆಟ್ರೋಲ್ ಪೈಪ್ ಲಾಕ್ ಮಾಡಿದ್ವಿ. ಇಲ್ಲಿ ನೋಡಿ ನಿಮ್ಮ ಗಾಡಿಯಲ್ಲೇ ಪೆಟ್ರೋಲ್ ಬಂತು. ಯಾವುದು ಎಲ್ಲಿ ಬಂಕಿಗೆ ಹೋಗೋದೇನು ಅವಶ್ಯಕತೆನೇ ಇಲ್ಲ. ಎಮರ್ಜೆನ್ಸಿ ನಿಮ್ಮ ಗಾಡಿಯಿಂದ ಎತ್ಕೊಬಿಟ್ಟಿದ್ವಿ. ಏನ್ ಬ್ರೋ ನೀನು ಈ ತರ ಹೆಂಗೆ ನೋಡಿ ಈಗ ಏನ್ ಮಾಡ್ತೇವೆ ಅಂದ್ರೆ ಇದಕ್ಕೆ ಪೆಟ್ರೋಲ್ ಹಾಕ್ಬೇಕು. ಈ ಕಡೆ ಹಾಕಿದ್ದೀರಾ, ಈ ಕಡೆನ ಬ್ಲಾಕ್ ಮಾಡ್ಕೊಳ್ಳಿ. ಮತ್ತೆ ಈ ಕಡೆ ಪೆಟ್ರೋಲ್. ಎರಡು ಕಡೆ ಪೆಟ್ರೋಲ್ ಹಾಕಿದಿರಲ್ಲ, ಎರಡು ಕಡೆನ ಬ್ಲಾಕ್ ಮಾಡ್ಕೊಳ್ಳಿ. ಫುಲ್ಲು ಶೇಕ್ ಮಾಡಿದ್ರೆ ಒಳಗಡೆ ಡಸ್ಟ್ ಎಲ್ಲ ಇರೋದಲ್ಲ, ಫುಲ್ಲು ರಿಲೀಸ್ ಆಗಿರುತ್ತೆ. ಹಿಂಗ್ ಮಾಡಿದ್ದೀರಾ, ಈಗ ಇದನ್ನ ಏರ್ ಹೊಡೆದು ಕ್ಲೀನ್ ಮಾಡಬೇಕು. ಬನ್ನಿ ತೋರಿಸ್ತೇನೆ. ಈಗ ಪೆಟ್ರೋಲ್ ಹಾಕಿದ್ವಲ್ಲ, ಹಿಂಗೆ ಶೇಕ್ ಮಾಡಿದ್ರೆ ಫುಲ್ ಇರೋ ಡಸ್ಟ್ ಎಲ್ಲ ಬಂದ್ಬಿಡುತ್ತೆ. ಪೆಟ್ರೋಲ್ನ ಎರಡು ತಂದ್ಬಿಡ್ಬೇಕು. ಈ ಕಡೆ ತಂದ್ಬಿಟ್ಟು ಏರ್ ಹೊಡಿಬೇಕು. ಏರು ಪ್ರೆಷರ್ ಆಗಿ ಹೊಡಿಬಾರ್ದು, ಲೈಟ್ ಆಗಿ. ಬ್ರೋ ಇವಾಗ ಏರ್ ಫಿಲ್ಟರ್ ನಾವು ಇಲ್ಲಿ ಏರ್ ಪಕ್ಕದಲ್ಲಿ ಇರೋದಕ್ಕೇನೋ ಏರ್ ಇದ್ ಮಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ಒಂದೊಂದು ಟೈಮು ಎಲ್ಲಾದ್ರೂ ಬೇರೆ ಕಡೆ ಹೋಗಿರ್ತೀವಿ, ಏರ್ ಇರಲ್ಲ, ಅವು ಹೊಡೆದ್ರೆ ಹೊಡಿಬೋದು ಏರು. ಈಗ ಔಟ್ ಸೈಡ್ ಎಲ್ಲಾದ್ರೂ ಹೋಗಿದಿರಿ, ಪಕ್ಕದಲ್ಲಿ ಏರ್ ಸಿಗ್ಲಿಲ್ಲ ಅಂದ್ರೆ ಜಸ್ಟ್ ಏನಿಲ್ಲ, ಪೆಟ್ರೋಲ್ ಹಾಕ್ಬಿಟ್ಟು ಶೇಕ್ ಮಾಡ್ಬಿಟ್ಟು ಸ್ವಲ್ಪ ಕ್ಲೀನ್ ಆಗಿ ಒದರ್ಬಿಟ್ಟು ಹಾಕಿದ್ರೆ ಸಾಕು. ಏನ್ ತೊಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಯಾರಿತ್ತು ಅದಕ್ಕೆ ಯಾರು ಹೊಡೆದಿದ್ವಿ. ಈಗ ಇದು ಹೆಂಗ್ ಫಿಟ್ಟಿಂಗ್ ಮಾಡ್ಬೇಕು, ಹಿಂಗಿರುತ್ತೆ. ಇದು ಒಂದು ಚಿಕ್ಕ ಒಂದು ಪೈಪ್ ಬರುತ್ತೆ, ಈ ಕಡೆ ಸ್ವಲ್ಪ ಈ ಕಡೆ ಒಂದು ಪೈಪ್ ಬರುತ್ತೆ, ಅದು ಇದಕ್ಕೆ ಫಿಟ್ ಮಾಡಬೇಕು. ಒಂದು ನಿಮಿಷ ಫಿಟ್ ಮಾಡ್ಕೊಂಡು ಇಲ್ಲಿ ಕ್ಲಾಂಪ್ ಬರುತ್ತೆ, ಚಿಕ್ಕ ಪೈಪ್. ಓಕೆ, ಕ್ಲಾಂಪ್. ಈ ಕ್ಲಾಂಪ್ನ ಇದಕ್ಕೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದೀರಾ? ಈಗ ಹಿಂಗೆ ಹಿಂದ್ಗಡೆ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಒಂದು ನಿಮಿಷ ಇಲ್ಲಿ ಇದೆಯಲ್ಲ ಪೈಪ್, ಈ ಪೈಪಿಗೆ ಇದು ಹಿಂಗೆ ಆಗ್ಬೇಕು. ಕಟಿಂಗ್ ಪ್ಲೇಯರ್ ಇದ್ರೆ ಕಟಿಂಗ್ ಪ್ಲೇಯರ್ ಡಿಸ್ಕೌಂಟ್ ಮಾಡ್ಬೋದು. ಅಕಸ್ಮಾತ್ ಏನು ಕಟಿಂಗ್ ಪ್ಲೇಯರ್ ಇಲ್ಲ ಅಂದ್ರೆ ಎಮರ್ಜೆನ್ಸಿಗೆ ನಾನು ಇದು ಈ ತರ ಟ್ರಿಕ್ ನಾನು ಹೇಳ್ತಾ ಇರೋದು. ಈ ಸಾಕೆಟ್ ಇದೆಯಲ್ಲ, ಈ ಸಾಕೆಟ್ ಹಾಕ್ಬೇಕು. ಈ ಸಾಕೆಟ್ ಹಾಕಿಲ್ಲ ಅಂದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಈ ಸಾಕೆಟ್ ಹಾಕೋಣ, ಹಾಕ್ಬಿಟ್ಟು ಈಗ ನೋಡೋಣ ಗಾಡಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತ. ಕೀ ಕೊಡ್ರಿ, ತಗೊಳ್ಳಿ ಬ್ರೋ. ಬನ್ನಿ. ಗಾಡಿ ಈಗ ಗ್ಯಾಸ್ ಅಲ್ಲಿ ಇದೆ, ಪೆಟ್ರೋಲ್ ಅಲ್ಲಿ ಇದೆ. ಗ್ಯಾಸ್ ಸ್ವಿಚ್ ಆನ್ ಮಾಡಿದ್ದು, ಗ್ಯಾಸ್ ಸ್ವಿಚ್ ಆನ್ ಆಗಿದೆ. ಬಂತು ಬ್ರೋ. ಈಗ ನೋಡ್ರಿ ಸೆಲ್ಫ್ ಹೊಡಿತೀನಿ. ಜಸ್ಟ್ ಒಂದು ಸೆಲ್ಫ್, ಒಂದೇ ಸೆಲ್ಫ್ ಸ್ಟಾರ್ಟ್ ಆಗ್ತದೆ. ಇವಾಗ ಆಯ್ತು ಬ್ರೋ, ಇವಾಗ ಆಯ್ತು. ಮತ್ತೆ ಆಫ್ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಆಗಿದೆ. ಓಕೆ ಬ್ರೋ, ಡನ್ ಬ್ರೋ. ತುಂಬಾ ಥ್ಯಾಂಕ್ಸ್ ಬ್ರೋ ಹೇಳ್ಕೊಟ್ಟಿದ್ದಕ್ಕೆ. CNG ಅಲ್ಲಿ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಜಸ್ಟ್ ಈ ತರ ಕ್ಲೀನ್ ಮಾಡಿ ಹಾಕಿ ಸ್ಟಾರ್ಟ್ ಆಗ್ಬಿಡತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಆದ್ರೂ ಆಗತ್ತೆ. 6 ಮಂತ್ ಇಲ್ಲ 1 year ಓಡಿದ್ರೂ ಓಡುತ್ತೆ. ಇಲ್ಲಾಂದ್ರೆ ಹಾಕಿ ಅವಾಗ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆಲಿ ಸೇಮ್ ಪ್ರಾಬ್ಲಮ್ ಬಂದ್ರೆ ಚೇಂಜ್ ಮಾಡಬೇಕಾಗುತ್ತೆ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಒಂದು ಹೇಳ್ತೀನಿ, ನಾನು ಹೇಳಕ್ಕೆ ಮರ್ತ್ಬಿಟ್ಟೆ. ಗ್ಯಾಸಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಏನಾಗುತ್ತೆ, ಬುರ್ ಅಂತ ಹಂಗೆ ಆಫ್ ಆಗೋದು. ಪೆಟ್ರೋಲ್ ಕನ್ವರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗೋದು. ಗ್ಯಾಸಲ್ಲಿ ಹಾಕ್ತಿದ್ರೆ ಬುರ್ ಅಂತ ರನ್ನಿಂಗಲ್ಲಿ ಆಫ್ ಆಗೋದು. ಆ ಥರ ಪ್ರಾಬ್ಲಮ್ ಆಯ್ತು ಅಂದ್ರೇನು ಜಸ್ಟ್ ಇಂಜೆಕ್ಟರ್ ನಾವು ಕ್ಲೀನ್ ಮಾಡಿದ್ವಲ್ಲ ಆ ಥರ ಕ್ಲೀನ್ ಮಾಡಿ ಹಾಕಬೇಕು. ಹಾಕಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.